ನಮಸ್ಕಾರ ಸ್ಪರ್ಧಾ ಮಿತ್ರರೇ, ನಾನು ಇವತ್ತು ಬಂದಿದ್ದೀನಿ ಮತ್ತೊಂದು ನೋಟಿಫಿಕೇಷನ್ ತೊಗೊಂಡು ನಿಮಗೆ. ಯಾರು ಡ್ರೈವರ್ ಇದ್ದೀರಿ ಅವರಿಗೆ ಮತ್ತು ಜವಾನ್ ಆಗೋಕ್ಕೆ ಇರುವಂಥ ಸುವರ್ಣ ಅವಕಾಶ ತಮಗೆಲ್ಲರಿಗೂ. ಮೊದಲನೇ ನೋಡ್ಕೊಂಬರೋಣ. ಸಿವಿಲ್ ನ್ಯಾಯಾಲಯದಲ್ಲಿ ಬೆಂಗಳೂರು ಘಟಕದಲ್ಲಿರುವಂಥ ಕಲ್ಯಾಣ ಕರ್ನಾಟಕ ಪ್ರದೇಶದಡಿ ಬರುವಂತಹ ಸಿಬ್ಬಂದಿಗಳಿಗೆ ಯಾವ್ಯಾವ ಹುದ್ದೆಗಳು ಖಾಲಿದಾವೆ ಅಂದರೆ ಶೀಘ್ರ ಲಿಪಿಗಾರರು, ಗ್ರೇಡ್ 3 ಬೆರಳಚ್ಚುಗಾರರು ಅಂದರೆ ಸ್ಟೆನೋಗ್ರಫಿ, ಆದೇಶ ಜಾರಿಕಾರ, ಚಾಲಕ ಹಾಗೂ ಜವಾನ್ ಹುದ್ದೆಗಳಿಗೆ ನೇಮಕಾತಿಯನ್ನು ಈ ದಿನ ಹೊರಡಿಸಿದೆ. ಯಾರ್ಯಾರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಈ ಪೋಸ್ಟ್ಗಳು ಲಭ್ಯವಿದೆ ಅಂತ ನಾವು ಮೊದಲನೇದಾಗಿ ನೋಡ್ಕೊಂಬರೋಣ. ಬೆಂಗಳೂರು ನಗರದಲ್ಲಿ ಇರುವಂಥ ಸಿವಿಲ್ ನ್ಯಾಯಾಲಯ ಘಟಕದಲ್ಲಿ ಖಾಲಿ ಇರುವಂತಹ ಶೀಘ್ರ ಲಿಪಿಗಾರರು, ಗ್ರೇಡ್ 3 ಬೆರಳಚ್ಚುಗಾರರು, ಆದೇಶ ಜಾರಿಕಾರ, ಚಾಲಕ ಹಾಗೂ ಜವಾನ್ ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಇರುವಂಥ 371J ನೇಮಕಾತಿ ಅರ್ಜಿಗಳನ್ನು ಈ ಮೂಲಕ ಆಹ್ವಾನಿಸಲಾಗಿದೆ. ಇದರ ಕೊನೆಯ ದಿನ 30ನೇ ಜುಲೈ ಅಂತ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂತ ನೋಡೋದಾದರೆ, ಮೊದಲನೇದಾಗಿ ಶೀಘ್ರ ಲಿಪಿಗಾರರು ಮತ್ತು ಬೆರಳಚ್ಚುಗಾರರು, ಆದೇಶ ಜಾರಿಕಾರ, ಚಾಲಕ ಮತ್ತು ಜವಾನ್ ಹುದ್ದೆಗಳಿಗೆ ಕೆಳಗೆ ಕೊಟ್ಟಿರುವಂಥ http://bengaluru.d-courts-government.in recruitment-status.ccc ಈ ವೆಬ್ಸೈಟ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಯಾವ ರೀತಿ ಪೋಸ್ಟ್ಗಳು ಖಾಲಿ ಇದೆ ಅಂತ ಮೊದಲು ನೋಡೋದಾದರೆ, ಶೀಘ್ರ ಲಿಪಿಗಾರರು ಗ್ರೇಡ್ 3ಯಲ್ಲಿ ಹಿಂಬಾಕಿ ಉಳಿದಂಥ ಬ್ಯಾಕ್ಲಾಗ್ 5 ಹುದ್ದೆಗಳಿವೆ. ಪರಿಶಿಷ್ಟ ಜಾತಿಗೆ 1, ಪರಿಶಿಷ್ಟ ಪಂಗಡಕ್ಕೆ 1, ಪ್ರವರ್ಗ 1ಕ್ಕೆ 1 ಹಾಗೂ ಪ್ರವರ್ಗ 2Aಗೆ 1 ಸಾಮಾನ್ಯ ಅಭ್ಯರ್ಥಿಗಳಿಗೆ ಬ್ಯಾಕ್ಲಾಗ್ ಇರುವಂಥ ಒಂದು ಹುದ್ದೆಯನ್ನು ಟೋಟಲಾಗಿ 4+1 5 ಹುದ್ದೆಗಳನ್ನು ನಾವು ಇಲ್ಲಿ ಶೀಘ್ರ ಲಿಪಿಗಾರ ಹುದ್ದೆಗಳನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ಪ್ರಸ್ತುತ ಪರಿಶಿಷ್ಟ ಜಾತಿಯವರಿಗೆ 1 ಹುದ್ದೆ ಖಾಲಿ ಇದ್ದು ಟೋಟಲಿ 1 ಹುದ್ದೆ ಇರುವಂಥದ್ದು. ಹಾಗೆ ಬೆರಳಚ್ಚುಗಾರರು ಹಿಂಬಾಕಿ ಉಳಿದಂಥ ಬ್ಯಾಕ್ಲಾಗ್ ಉಳಿದಂಥ ಹುದ್ದೆಗಳು ನೋಡಿದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 1 ಹುದ್ದೆ ಬ್ಯಾಕ್ಲಾಗ್ ಇರುವಂಥದ್ದು ಬೆರಳಚ್ಚುಗಾರರು. ಹಾಗೆ ಬೆರಳಚ್ಚುಗಾರರು ಟೋಟಲ್ 6 ಹುದ್ದೆಗಳು ಪ್ರಸ್ತುತ ಖಾಲಿ ಇರುವಂಥವು ಯಾರ್ಯಾರಿಗೆ ಅಂತ ನೋಡಿದ್ರೆ, ಸಾಮಾನ್ಯ ಅಭ್ಯರ್ಥಿಗೆ 1 ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1, ಟೋಟಲ್ 3 ಹಾಗೂ ಪರಿಶಿಷ್ಟ ಜಾತಿಗೆ 1, 2Aಗೆ 1 ಹಾಗೂ 2Bಗೆ 1, ಟೋಟಲ್ 6 ಪೋಸ್ಟ್ ಇರುವಂಥದ್ದು. ಹಾಗೆ ಚಾಲಕರಿಗೆ 1 ಹುದ್ದೆ, ಪರಿಶಿಷ್ಟ ಜಾತಿಗೆ ಇದು 1 ಹುದ್ದೆ ಮೀಸಲಾಗಿರುವಂಥದ್ದು. ಹಾಗೆ ಪ್ರಸ್ತುತ ಖಾಲಿ ಇರುವಂಥ ಆದೇಶ ಜಾರಿಕಾರ 1 ಹುದ್ದೆ, ಇದು ಪ್ರವರ್ಗ 1ಕ್ಕೆ ಕೇವಲ 1 ಸೀಟು ಮಾತ್ರ ಇದ್ದು. ಜವಾನ್ ಹುದ್ದೆಗಳು ನೋಡಿದರೆ ಟೋಟಲಿ 7 ಹುದ್ದೆಗಳು ಖಾಲಿ ಇರುವಂಥದ್ದು. ಸಾಮಾನ್ಯ ಅಭ್ಯರ್ಥಿಗಳಿಗೆ 4, ಪರಿಶಿಷ್ಟ ಜಾತಿಗೆ 1, ಪ್ರವರ್ಗಕ್ಕೆ 1 ಹಾಗೆ 2Bಗೆ 1, ಟೋಟಲಿ 7 ಹುದ್ದೆಗಳು ಖಾಲಿ ಇರುವಂಥದ್ದು ಜವಾನ್ ಹುದ್ದೆಗಳು. ಹಾಗೆ ಕೆಳಗಡೆ ನೇಮಕಾತಿ ವಿಧಾನವನ್ನು ನೋಡ್ಕೊಂಬರೋದಾದ್ರೆ, ನಾವು ಯಾವ ರೀತಿಯಾಗಿ ನೇಮಕ ಮಾಡ್ಕೋತಾರೆ ಅಂತಂದರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಮೊದಲನೇದಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಲಿಂಕನ್ನು ಸಹ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಆನ್ಲೈನ್ ಸಲ್ಲಿಸಲು 1ನೇ ತಾರೀಕು ಜುಲೈ 1ರಂದು ಅರ್ಜಿ ಪ್ರಾರಂಭವಾಗಿ ಜುಲೈ 30ರವರೆಗೂ ಅವಕಾಶವನ್ನು ಕೊಟ್ಟಿರ್ತಾರೆ. ಶುಲ್ಕ ಪಾವತಿಗೆ 30ನೇ ಜುಲೈ 12 ಗಂಟೆವರೆಗೂ ನಿಮಗೆ ಟೈಮ್ ಇರುವಂಥದ್ದು. ಅವಧಿ ಶುಲ್ಕ ನೋಡೋದಾದರೆ, ಸಾಮಾನ್ಯ ವರ್ಗಕ್ಕೆ ಸೇರಿದಂಥ ಅಭ್ಯರ್ಥಿಗಳಿಗೆ 300 ಹಾಗೂ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ 3, ಪ್ರವರ್ಗ 2B ಅವರಿಗೆ ಸೇರಿದಂಥವರಿಗೆ 150 ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ನೀಡಲಾಗಿದ್ದು ಯಾವುದೇ ರೀತಿ ಶುಲ್ಕವನ್ನು ಪೇ ಮಾಡುವಂತಿಲ್ಲ. ಹಾಗೆ ಮುಂದೆ ಬಂದು ವೇತನ ಶ್ರೇಣಿ ಯಾವ ಥರ ಇರ್ತದೆ ಅಂತ ಮೊದಲು ನೋಡೋದಾದರೆ, ಶೀಘ್ರ ಲಿಪಿಗಾರರು 44,425 ರೂಪಾಯಿ ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಬೆರಳಚ್ಚುಗಾರರಿಗೆ 34,100 ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ ಹಾಗೂ ಚಾಲಕರಿಗೆ 34,100 ರೂಪಾಯಿಂದ ಕೂಡ ಸ್ಟಾರ್ಟ್ ಆಗುವಂಥದ್ದು. ಆದೇಶ ಜಾರಿಕಾರರಿಗೆ 31,775 ರೂಪಾಯಿಂದ ಅದು ಮತ್ತು ಅಲವನ್ಸಸ್ ಸೇರುವಂಥದ್ದು. ಜವಾನ್ ಹುದ್ದೆಗೆ 27,000 ರೂಪಾಯಿ ಬೇಸಿಕ್ಕಿಂದ ಸ್ಟಾರ್ಟ್ ಆಗುವಂಥದ್ದು. ಮತ್ತು ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಯಾವ ಹುದ್ದೆಗಳಿಗೆ ಎಷ್ಟಿರಬೇಕು ಅಂತ ಗಮನಿಸೋದಾದರೆ, ಶೀಘ್ರ ಲಿಪಿಗಾರರು ಗ್ರೇಡ್ 3 ಹುದ್ದೆಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮಂಡಳಿಯಿಂದ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣತೆಯನ್ನು ಹೊಂದಿರಬೇಕು ಹಾಗೂ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣ ಅಥವಾ ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಹಾಗೂ ಇಂಗ್ಲೀಷ್ ಅಥವಾ ಕನ್ನಡ ಬೆರಳಚ್ಚು ಶೀಘ್ರ ಲಿಪಿಯಲ್ಲಿ ಹಿರಿಯ ದರ್ಜೆಯ ಪರೀಕ್ಷೆಯಲ್ಲಿ ಅಂದರೆ ಸೀನಿಯರ್ ಇದರಲ್ಲಿ ಪಾಸಾಗಿರಬೇಕು. ಹಾಗೆ ಬೆರಳಚ್ಚುಗಾರರಿಗೆ ನೋಡೋದಾದರೆ ಪದವಿ ಪೂರ್ವ PUC ಮುಗಿಸಿರಬೇಕು. ಹಾಗೆ ಇದಕ್ಕೂ ಕೂಡ ಸಾರ್ವಜನಿಕ ಶಿಕ್ಷಣ ನೀಡುವಂಥ ಹಿರಿಯ ದರ್ಜೆಯ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂದರೆ ಬೆರಳಚ್ಚು ಸ್ಟೆನೋಗ್ರಫಿಯಲ್ಲಿ ಪಾಸಾಗಿರಬೇಕು. ಹಾಗೆ ಮುಂದೆ ನೋಡೋದಾದರೆ ಚಾಲಕರಿಗೆ SLC ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಹಾಗೂ DL ಹೆವಿ ಇರಬೇಕು, ಭಾರಿ ವಾಹನ ಚಾಲನಾ ಪರವಾನಗಿ ಹೆವಿ ಲೈಸೆನ್ಸನ್ನು ಹೊಂದಿರಬೇಕು. ಹಾಗೆ ಆದೇಶ ಜಾರಿಕಾರರಿಗೆ ನೋಡೋದಾದರೆ SLC ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಮತ್ತು ವಾಹನ ಚಾಲನಾ ಇದಕ್ಕೆ DL ಹೊಂದಿದ್ರೆ ಸಾಕು. DL ಹೊಂದಿರೋರಿಗೆ ಹೆಚ್ಚಿನ ರೀತಿಯಲ್ಲಿ ಆದ್ಯತೆಯನ್ನು ನೀಡುವಂಥದ್ದು. ಅಂದರೆ ಡ್ರೈವರ್ ಹುದ್ದೆಗೆ ಹೆವಿ ಲೈಸೆನ್ಸ್ ಹೊಂದಿರಬೇಕು.
ಇನ್ನು ಜವಾನ್ ಹುದ್ದೆಗೆ SSLC ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಹಾಗೂ ಕನ್ನಡ ಓದಲು ಮತ್ತು ಬರೆಯಲು ಬರಬೇಕು. ಇನ್ನು ವಯೋಮಿತಿ ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 40 ವರ್ಷ ಮೀರಿರಬಾರ್ದು ಹಾಗೂ ಪ್ರವರ್ಗ 2, ಪ್ರವರ್ಗ 2B ಮತ್ತು ಪ್ರವರ್ಗ 2A 3A ಮತ್ತು 3B ಅವರಿಗೆ 43 ವರ್ಷ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಅಂದರೆ SC ST ಅವರಿಗೆ 45 ವರ್ಷ ಏಜ್ ಆಗಿರಬೇಕು, ಅದಕ್ಕಿಂತ ಮೀರಿರಬಾರ್ದು ಅಂತ ಹೇಳಿದ್ದಾರೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದರೆ ಯಾವ್ದಾದ್ರು ಗೌರ್ಮೆಂಟ್ ಜಾಬಲ್ಲಿದ್ದವ್ರಿಗೆ 10 ವರ್ಷ ವಿನಾಯಿತಿ ಹಾಗೂ ಮಾಜಿ ಸೈನಿಕರಿಗೆ 3 ವರ್ಷಗಳಿಗೆ ವಿನಾಯಿತಿ ಹಾಗೂ ಹ್ಯಾಂಡಿಕ್ಯಾಪ್ಟು ಅಂದರೆ ಅಂಗವಿಕಲತೆ ಹೊಂದಿದವರಿಗೆ 10 ವರ್ಷವರೆಗೆ ವಿನಾಯಿತಿ ನೀಡಲಾಗಿದೆ. ಹಾಗೆ ವಿಧವೆಯರಿಗೆ 10 ವರ್ಷ ವಿನಾಯಿತಿಯನ್ನು ನೀಡಲಾಗಿದೆ. ಇನ್ನು ಇಂಟರ್ವ್ಯೂ ಯಾವ ಥರ ಆಗಿರ್ತದೆ ಅಂದರೆ ಶೀಘ್ರ ಲಿಪಿಗಾರರಿಗೆ ಟೋಟಲಿ 1:5 ರೇಷಿಯೋದಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು 10 ಸಂದರ್ಶನಕ್ಕೆ 10 ಅಂಕಗಳನ್ನ ನೀಡಲಾಗುತ್ತೆ. ಹಾಗಾಗಿ ಬೆರಳಚ್ಚುಗಾರರಿಗೆ 1:5 ಅನುಪಾತದಲ್ಲಿ ತಗೊಂಡು ಅವ್ರಿಗೂ ಕೂಡ 10 ಅಂಕಗಳ ಇಂಟರ್ವ್ಯೂ ಇರ್ತದೆ. ಇನ್ನು ಚಾಲಕ ಹುದ್ದೆಗಳಿಗೆ ಅಭ್ಯರ್ಥಿಗಳು 50 ಅಂಕಗಳ ಅರ್ಹತಾ ಪರೀಕ್ಷೆಗೆ ಬರೀಬೇಕು. ಹಾಗೆ ಇವ್ರಿಗೂ 1:25 ರೇಷಿಯೋದಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು 10 ಅಂಕಗಳನ್ನ ಇಂಟರ್ವ್ಯೂನಲ್ಲಿ ನೀಡಲಾಗುತ್ತೆ. ಹಾಗೆ ಆದೇಶ ಜಾರಿಕಾರರಿಗೆ 1:25 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು 10 ಅಂಕಗಳನ್ನ ಇಂಟರ್ವ್ಯೂನಲ್ಲಿ ನೀಡಲಾಗುತ್ತೆ. ಹಾಗೆ ಜವಾನ್ ಹುದ್ದೆಗಳಿಗೆ ನೋಡೋದಾದರೆ 1:10 ಆಧಾರದ ಮೇಲೆ ಆಯ್ಕೆ ಮಾಡಿಕೊಂಡು 10 ಅಂಕಗಳನ್ನು ಸಂದರ್ಶನದಲ್ಲಿ ನೀಡುವಂಥದ್ದು. ಇದು ಸಂದರ್ಶನದ ಬಗ್ಗೆ ಮಾಹಿತಿ. ಹಾಗೆ ದಾಖಲಾತಿಗಳ ಬಗ್ಗೆ ನೋಡೋದಾದರೆ ಶೈಕ್ಷಣಿಕ ವಿದ್ಯಾರ್ಥಿ SSLC ಅಂಕಪಟ್ಟಿ ತತ್ಸಮಾನ ವಿದ್ಯಾರ್ಥಿ ಅಂಕಪಟ್ಟಿಯನ್ನು ನೀಡಬೇಕು. ಹಾಗೆ ಜನ್ಮ ದಿನಾಂಕ ಸರಿಯಾಗಿರುವಂಥ SSLC ಮಾರ್ಕ್ಸ್ ಕಾರ್ಡನ್ನು ನೀಡಬೇಕು. ಹಾಗೆ ಮೀಸಲಾತಿ ಕೋರುವಂಥ ಕಾಸ್ಟ್ ಸರ್ಟಿಫಿಕೇಟು ಹಾಗೂ ನಿಮ್ಮ ID ಕಾರ್ಡ್ಗಳು ಕರೆಕ್ಟಾಗಿ ಇರುವಂಥದ್ದನ್ನು ಇಲ್ಲಿ ತಿಳಿಸಿರುತ್ತಾರೆ. ಆವಾಗಲೇ HK ಮೂಲದ್ದು ನೋಡಿದ್ವಿ. ಇನ್ನು ಉಳಿದಂಥ ಮೂಲಗಳ ಚಾಲಕರು ಮತ್ತು ಜವಾನ್ ಹುದ್ದೆಗಳ ಬಗ್ಗೆ ನೋಡಿದಾಗ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಉಳಿದಂಥ ಪ್ರದೇಶಗಳಿಗೆ ಚಾಲಕರು ಹಾಗೂ ಜವಾನರ ಹುದ್ದೆಗಳ ನೇಮಕಾತಿ ಸಹ ಇದಕ್ಕೂ ಸಹ ಜುಲೈ 30 ಕೊನೆಯ ದಿನಾಂಕವಾಗಿರುತ್ತದೆ. 7 ಚಾಲಕ ಹುದ್ದೆಗಳು ಖಾಲಿ ಇದ್ದು ಇದಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅಂತ ನೋಡೋದಾದರೆ 7 ಹುದ್ದೆಗಳಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 3, ಪರಿಶಿಷ್ಟ ಜಾತಿಗೆ 2, ಪ್ರವರ್ಗ 2Aಗೆ 1, 2Bಗೆ 1, ಒಟ್ಟು 7 ಹುದ್ದೆಗಳು ಚಾಲಕ ಹುದ್ದೆಗಳು ಕಲ್ಯಾಣೇತರ ಕರ್ನಾಟಕ ಅಭ್ಯರ್ಥಿಗಳಿಗೆ ಚಾಲಕ ಹುದ್ದೆಗಳು ಇರುವಂಥದ್ದು. ನಂತರದಲ್ಲಿ ನೋಡೋದಾದರೆ ಜವಾನ್ ಹುದ್ದೆಗಳು ಒಟ್ಟು 81 ಹುದ್ದೆಗಳು. ಅದರಲ್ಲಿ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 40, ಪರಿಶಿಷ್ಟ ಜಾತಿಯವರಿಗೆ 5, ಪರಿಶಿಷ್ಟ ಜಾತಿ ಪ್ರವರ್ಗ B ಅವರು 4, ಪರಿಶಿಷ್ಟ ಜಾತಿ C ಅವರಿಗೆ 3+1 ಬ್ಯಾಕ್ಲಾಗ್ ಹುದ್ದೆ ಹಾಗೂ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 3 ಹುದ್ದೆಗಳು ಖಾಲಿರುವಂಥದ್ದು. ಹಾಗೆ ಇನ್ನು ನೋಡೋದಾದರೆ ಪ್ರವರ್ಗ 1ಕ್ಕೆ 3, ಪ್ರವರ್ಗ 2Aಗೆ 12, ಪ್ರವರ್ಗ 2Bಗೆ 3, ಪ್ರವರ್ಗ 3Aಗೆ 1 ಹಾಗೂ ಪ್ರವರ್ಗ 3B ಅವರಿಗೆ 4, ಟೋಟಲಿ 81 ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗಳನ್ನು ರೋಸ್ಟರ್ ಬಿಂದು ಮುಖಾಂತರ ಟೋಟಲ್ 81 ಹುದ್ದೆಗಳು ಜವಾನ್ ಹುದ್ದೆಗಳನ್ನು ಕಲ್ಯಾಣೇತರ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಿಕೊಳ್ಳಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸಲು 1/7/2026ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಹಾಗೂ 30/7/2026 ಜುಲೈ 30ರವರೆಗೆ ನಮಗೆ ಕೊನೆಯ ದಿನಾಂಕವನ್ನು ಹಾಗೆ ಶುಲ್ಕ ಪಾವತಿಸಲು 30 ಜುಲೈ ಕೊನೆಯ ದಿನಾಂಕವಾಗಿರುತ್ತದೆ. ಇನ್ನು ಶುಲ್ಕ ಎಷ್ಟಿದೆ ಅಂತ ನೋಡಿದರೆ ಪ್ರವರ್ಗ 2A, 2B, 3A, 3B ಅವರಿಗೆ ₹150, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹ್ಯಾಂಡಿಕ್ಯಾಪ್ಟ್ ಇರುವಂಥ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಯಾವ ಹುದ್ದೆಗೆ ಎಷ್ಟು ಸ್ಯಾಲ್ರಿ ಇರ್ತದೆ ನೋಡಿದ್ರೆ ಚಾಲಕ ಹುದ್ದೆಗಳಿಗೆ 34,100 ಬೇಸಿಕ್ಕಿಂದ ಸ್ಟಾರ್ಟ್ ಆಗಿ ಮುಂದೆ ಅಲೋವನ್ಸಸ್ಗಳು ಇರುವಂಥದ್ದು ಹಾಗೂ ಜವಾನ್ ಹುದ್ದೆಗೆ 27,000ರಿಂದ ಬೇಸಿಕ್ ಸ್ಟಾರ್ಟ್ ಆಗುವಂಥದ್ದು. ಹಾಗೂ ಶಿಕ್ಷಣ ವಿದ್ಯಾರ್ಹತೆ ಯಾವ ರೀತಿಯಾಗಿ ಹೊಂದಿರಬೇಕು ಚಾಲಕ ಹುದ್ದೆಗೆ ನೋಡೋದಾದರೆ SSLC ಪರೀಕ್ಷೆಯಲ್ಲಿ ಉತ್ತೀರ್ಣತೆಯನ್ನು ಹೊಂದಿರಬೇಕು ಹಾಗೂ DL ಹೆವಿ ಇರಬೇಕು. ಹೆವಿ ಇರುವಂಥ ಅಭ್ಯರ್ಥಿಗಳು ಡ್ರೈವರ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರು. ಹಾಗೆ ಜವಾನ್ ಹುದ್ದೆಗೆ ನೋಡಿದರೆ SSLC ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಹಾಗೂ ಕನ್ನಡ ಓದಲು ಬರೆಯಲು ಬರಬೇಕು. ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ನೋಡಿದರೆ ನಾವು ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಹಾಗೆ 2A, 2B, 3A, 3B ವಿದ್ಯಾರ್ಥಿಗಳಿಗೆ 43 ವರ್ಷ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ 45 ವರ್ಷಗಳವರೆಗೆ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗುತ್ತೆ. ಸಂದರ್ಶನ ಆವಾಗಲೇ ತಿಳಿಸಿದ ಹಾಗೆ ಅದೇ ರೀತಿಯಾಗಿ ಸಂದರ್ಶನವನ್ನು ಇದಕ್ಕೂ ಸಹ ಒಳಗೊಂಡಿರುತ್ತದೆ. ಥ್ಯಾಂಕ್ ಯು.